गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। तस्मै श्री गुरवे नमः। तस्मै श्री गुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं गौडपादं महाप्राज्ञं शङ्करं च जगद्गुरुं सुरेश्वरं च तच्छिष्यं सच्चिदानन्दमाश्रये। शङ्कराचार्य सच्छिष्यं ज्ञानिराजं तपस्विनं नैष्कर्म्यसिद्धिकर्तारं सुरेश्वरमहं भजे। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम्। श्रीगुरुं प्रणतोऽस्म्यहम् सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। भगवद्भक्तರು, ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ತತ್ವ ಜಿಜ್ಞಾಸು ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಗುರುಮಾಸ ಕೃಷ್ಣ ಪಕ್ಷ ಷಷ್ಠಿ ತಿಥಿ ಬುಧವಾರ 2024 ಇಸವಿ ಮೇ ಮಾಹೆಯಲ್ಲಿ 29ನೇ ತಾರೀಖಿನ ಬುಧವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಪ್ರವಚನವನ್ನ ಪ್ರಾರಂಭ ಮಾಡುತ್ತಿದ್ದೇನೆ. ಖಾನಿಲಾಜ್ಞಬ್ಧರಿತ್ರ್ಯಂತಂ ಸತ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೇ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನೇ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಾನ್ ಶಂಕರಾಚಾರ್ಯರವರ ಸಾಕ್ಷಾತ್ ಶಿಷ್ಯರು, ಬೆಂಬಳಿಯ ಶಿಷ್ಯರು, ಪ್ರಿಯ ಶಿಷ್ಯರು, ಗುರುವನ್ನ ಮಿಂಚಿದ ಶಿಷ್ಯರು ಭಗವಾನ್ ಸುರೇಶ್ವರಾಚಾರ್ಯರವರು. ಸುರೇಶ್ವರಾಚಾರ್ಯರವರ ಒಂದೊಂದು ವಾಕ್ಯವೂ ಕೂಡ ಗರ್ಜನೆ, ಸುರೇಶ್ವರರ ಸಿಂಹ ಗರ್ಜನೆ ಅಂತ ಹೇಳಬಹುದು. ಅಷ್ಟು ಸುಂದರವಾಗಿರುವ
ಭವ್ಯವಾದಂತಹ ಸಂದೇಶಗಳನ್ನ ಸ್ವರೇಶ್ವರಾಚಾರ್ಯರು ತಿಳಿಸಿದ್ದಾರೆ. ಪ್ರಕೃತ ಸ್ವರೇಶ್ವರಾಚಾರ್ಯರವರ ಒಂದು ಮೇಲು ಕೃತಿ ನೈಷ್ಕರ್ಮ್ಯ ಸಿದ್ಧಿ, ಅದ್ಭುತವಾದ ಗ್ರಂಥ. ಅದರಲ್ಲಿ 2ನೇ ಅಧ್ಯಾಯದ 10ನೇ ಶ್ಲೋಕವನ್ನ ನೋಡೋಣ. 10ನೇ ಶ್ಲೋಕ ಆಗಿದೆ, ಅನುವಾದ ಮಾಡಿಕೊಂಡು 11ನೇ ಶ್ಲೋಕಕ್ಕೆ ಬರ್ತೇನೆ. 10ನೇ ಶ್ಲೋಕ. ಶ್ರೀ ಸುರೀಶ್ವರಾಚಾರ್ಯ ಉವಾಚ ವಿನಾ ಜ್ಞಾನ ಪ್ರಹಾಣೇನ ಪುರುಷಾರ್ಥಸ್ಸು ದುರ್ಲಭಃ ತಸ್ಮಾತ್ ಯಥೋಕ್ತ ಸಿದ್ಧ್ಯರ್ಥಂ ಪರೋ ಗ್ರಂಥೋವತಾರ್ಯತೆ. ಆತ್ಮಜ್ಞಾನವಿಲ್ಲದೆ ಹೋದರೆ ಅಂಥವರಿಗೆ ಅಜ್ಞಾನ ನಿವೃತ್ತಿಯಾಗುವುದಿಲ್ಲ. ಅಜ್ಞಾನ ಬಾಧವಾಗದೆ ಹೋದರೆ ಅಂಥವರಿಗೆ ಮೋಕ್ಷ ಕನಸಿನ ವಸ್ತು. ಮೋಕ್ಷ ಎನ್ನುವಂತಹದ್ದು ಅಜ್ಞಾನಿಗಳಿಗೆ ಆಕಾಶ ಪುಷ್ಪ. ಆದ್ದರಿಂದ ನಾವು ಅಜ್ಞಾನವನ್ನ ಕಳಚಿ ಜ್ಞಾನವನ್ನು ಉಪದೇಶ ಮಾಡುವುದಕ್ಕಾಗಿ, ತತ್ವಮಸಿ ವಾಕ್ಯಾರ್ಥವನ್ನು ತಿಳಿಸುವುದಕ್ಕಾಗಿ ಪರಹ ಗ್ರಂಥ ಅವತಾರ್ಯತೆ. ಮುಂದಿನ ಗ್ರಂಥವು ನಮ್ಮಿಂದ ತರಲ್ಪಡುತ್ತಿದೆ, ಇಳಿಸಲ್ಪಡುತ್ತಿದೆ. ಮುಂದಿನ ಭಾಗವನ್ನು ಹೇಳ್ತಾ ಇದ್ದೇವೆ ಎಂದು 11ನೇ ಶ್ಲೋಕವನ್ನ ನೋಡೋಣ. ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಬಹಳ ಚೆನ್ನಾಗಿದೆ. 2:11 2ನೇ ಅಧ್ಯಾಯ 11ನೇ ಶ್ಲೋಕ. ವರ್ಚಸ್ಕಂ ತ್ವನ್ನ ಕಾರ್ಯತ್ವಾತ್ ಯಥಾ ನಾತ್ಮೇತಿ ಗಮ್ಯತೆ ತದ್ಭಾಗಃ ಸೇಂದ್ರಿಯೋ ದೇಹಃ ತದ್ವತ್ತಿಮಿತಿ ನೇಕ್ಷ್ಯತೆ. ಬಾ, ಸ್ವರೇಶ್ವರಾಚಾರ್ಯರವರು ಅಜ್ಞಾನಿಗಳಿಗೆ ಅಪೀಲ್ ಮಾಡ್ತಾ ಇದ್ದಾರೆ. ನೀವೇ ಹೇಳಿ, ನೀವೇ ನೋಡ್ರಪ್ಪ, ನಮ್ಮ ಮಾತನ್ನು ಕೇಳಬೇಡಿ, ಉಪನಿಷತ್ತಿನ ಮಾತಿಗೂ ಬೆಲೆ ಕೊಡಬೇಡಿ, ನೀವೇ ನಿಮ್ಮ ಅನುಭವದಲ್ಲಿ ಉತ್ತರವನ್ನು ಕೊಡಿ. ಪದವಿ ಭಾಗವನ್ನು ಮಾಡ್ತೇನೆ, ಗುರ್ತು ಮಾಡ್ಕೊಂಬಿಡಿ. ವರ್ಚಸ್ಕಂ ತು ಅನ್ನ ಕಾರ್ಯತ್ವಾತ್ ಯಥಾ ನ ಆತ್ಮ ಇತಿ ಗಮ್ಯತೆ. 8 ಪದಗಳಾಯ್ತು. ತದ್ಭಾಗ ಸೇಂದ್ರಿಯ 10, ದೇಹ ತದ್ವತ್ ಕಿಂ ಇತಿ ನ ಈಕ್ಷ್ಯತೆ 6. 10 + 6 16 ಪದಗಳಿಂದ ರಚಿತವಾಗಿರುವ ದಿವ್ಯ ಮಂಗಳ ಸುಂದರ ಶ್ಲೋಕವಿದು. ಅನ್ವಯ ಹೇಳ್ತೇನೆ. ವರ್ಚಸ್ಕಂತು ಅನ್ನ ಕಾರ್ಯತ್ವಾತೆ ನ ಆತ್ಮ ಇತಿ ಯಥಾ ಗಮ್ಯತೆ ತದ್ವತ್ ತದ್ಭಾಗಃ ಸೇಂದ್ರಿಯಃ ದೇಹಃ ಅಪಿ ನ ಆತ್ಮ ಇತಿ ಕಿಂ ನೇಕ್ಷ್ಯತೆ. ವರ್ಚಸ್ಕಂ ಪುರೀಶ, ಮಲ. ರಾಮಚಂದ್ರ, ಮಲ ಅಂದ್ರೆ ವಾಂತಿ ಬರುತ್ತೆ. ಮಲವು ಅನಾತ್ಮ, ನಾನಲ್ಲ, ನ ಆತ್ಮ. ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮನುಷ್ಯರ ಪೈಕಿ ಯಾವ ದಡ್ಡನೂ ಕೂಡ ತನ್ನ ಮಲವನ್ನ ತಾನು ಎಂದು ತಿಳಿಯುವುದಿಲ್ಲ. ಮಲ ಅಂದ ಕೂಡಲೇ ರಾಮ ಸ್ವಾಮಿ ನೋಡಕ್ಕಾಗುದಿಲ್ಲ, ಆ ಶಬ್ದ ಹೇಳಬೇಡಿ ಅಂತಾರೆ. ಒಂದ್ ಸಣ್ಣ ಉದಾಹರಣೆ ಕೊಡ್ತೇನೆ. ಒಂದು ಮದುವೆ ಮನೆ, ಎಂಗೇಜ್ಮೆಂಟ್, ಊಟ ಹಾಕ್ತಾ ಇದ್ದಾರೆ, ಪಂಚಭಕ್ಷ ಪರಮಾನದ ಊಟ ಮಾಡ್ತಾ ಇದ್ದಾರೆ. ಅಲ್ಲೊಂದು ಮಗು ಮಲ ವಿಸರ್ಜನೆ ಮಾಡ್ಬಿಡ್ತು. ನೋಡು, ಕರ್ಕೊಂಡು ಹೋಗಿ ಮಗುನ, ಫಸ್ಟ್ ತೆಗೀರಿ ಮಲವನ್ನ. ಯೋ ರಾಮ, ನಾವು ಮಲವನ್ನ ನೋಡಿದ ಮಾತ್ರಕ್ಕೆ ಊಟ ಸೇರೋದಿಲ್ಲ. ಮಲ ಎನ್ನುವಂತಹದ್ದು ಎಲ್ಲರಿಂದಲೂ ನಿಂದ್ಯವಾಗಿರುವ ಅಶುದ್ಧ ತಮವಾಗಿರುವ ವಸ್ತು. ಹೌದಾ?
ಹೇಳ್ತಾ ಇದ್ದಾರೆ. ವರ್ಚಸ್ಕಂತೂ ಈ ವರ್ಚಸ್ ಯಾವಾದರೂ ಯಾವುದಿದು? ಅನ್ನ ಕಾರ್ಯತ್ವಾತ್. ಅನ್ನ ಕಾರ್ಯಂ, ನಾವು ತಿಂದಂಥ ಅನ್ನದ ಕಾರ್ಯ. ಚಿಕ್ಕ ಮಕ್ಕಳು ಚಾಕ್ಲೇಟ್ ತಿಂತಾರೆ, ಕೇಕ್ ತಿಂತಾರೆ, ಪಿಜ್ಜಾ ತಿಂತಾರೆ, ಇನ್ನೊಂದಿದೆ ಮ್ಯಾಗಿ, ಅದು ತಿಂತಾ ಇರ್ತಾರೆ ಪಾಪ. ನೋಡಿ, ಊಟ ತಿಂಡಿ ಮಾಡುವುದಿಲ್ಲ. ನಾನ್ ಕಂಡಂತೆ ಎಲ್ಲ ಮಕ್ಕಳು ಅತ್ಯಂತ ಇಷ್ಟಪಡುವಂತಹ ವಸ್ತು ಮ್ಯಾಗಿ. ಮ್ಯಾಗಿನೋ ಮಗ್ಗಿನೋ ಗೊತ್ತಿಲ್ಲ, ಅದು ತಿಂತಾರೆ, ತುಂಬಾ ಸಂತೋಷ. ತಿಂದ ಮೇಲೆ ಅದು ಮಲ ರೂಪದಿಂದ ಜೀರ್ಣ ಹೊರನೆ ಬರುತ್ತೆ. ಆ ಮಲವನ್ನ ನೋಡಿದರೆ ಊಟ ಮಾಡುತ್ತಿರುವವರು ವಾಂತಿ ಬರುತ್ತೆ. ವಾಂತಿಯನ್ನು ಡಿಟೋ. ನಾನು ಊಟ ಮಾಡ್ತಾ ಇದ್ದೇನೆ, ಮಗುವಿನ ಮಲವನ್ನ ನೋಡಿದೆ, ನನಗೆ ವಾಂತಿ ಬಂತು. ವಾಂತಿ ಯಾರದ್ದು? ನಂದೇ. ಏನ್ ವಾಂತಿ? ನೀವು ತಿಂದಿದ್ದೀರಲ್ಲ, ಶಾವಿಗೆ ಪಾಯಸ, ಜಾಮೂನು, ಹೋಳಿಗೆ, ಅದರ ಫಲ. ಈ ಮಲವನ್ನ ಅನಾತ್ಮ, ನಾನಲ್ಲ ಎಂದು ಗಮ್ಯತೆ ಎಲ್ಲರೂ ತಿಳಿತಾ ಇದ್ದಾರೆ. ಈ ಬೆಂಗಳೂರಿನಲ್ಲಿ 1.5 ಕೋಟಿ ಜನ ಇದ್ದಾರೆ. 1.5 ಕೋಟಿ ಜನಗಳು ಕೂಡ ತಮ್ಮ ಮಲವನ್ನ ನಾನು ಎಂದ್ಯಾರು ತಿಳಿದಿಲ್ಲ. ಕರ್ನಾಟಕದಲ್ಲಿ 8 ಕೋಟಿ ಜನಗಳಿದ್ದಾರೆ. ಹಳ್ಳಿ ಜನ ಇದ್ದಾರೆ, ರೈತರಿದ್ದಾರೆ, ಎಂಜಿನಿಯರ್ಸು, IT ಕಂಪನಿಗಳಲ್ಲಿ ಕೆಲಸ ಮಾಡೋರಿದ್ದಾರೆ, ಪ್ರೊಫೆಸರ್ಸು, ಡಾಕ್ಟರ್ಸು, ಎಂಜಿನಿಯರ್ಸು, ವೇದಾಂತಿಗಳು ಎಲ್ಲ ಇದ್ದಾರೆ. ಹೌದಾ? ಯಾರೂ ಕೂಡ 800 ಕೋಟಿ ಜನ ಒಬ್ಬರಾದ್ರೂ ಕೂಡ ತಮ್ಮ ಮಲವನ್ನ ನಾನು ಅಂತ ತಿಳಿತಾರ? ಆ ಮಲವನ್ನ ಬರಿಗೈನಿ ಮುಟ್ತಾರ? ಅಯ್ಯಪ್ಪ ಸ್ವಾಮಿ ನೋಡಕ್ಕಾಗಲ್ಲ, ಅದ್ಮೇಲೆ ಕಾಗದ ಹಾಕಿ ಬಟ್ಟ ಹಾಕಿ ಅಂತಾರೆ. ಈ ಏನ್ ಪ್ರಶ್ನೆ ಅಂದ್ರೆ, ಈ ಮಲ ಯಾವುದು? ಅನ್ನದ ಕಾರ್ಯ. ಅನ್ನ ಅಂದ್ರೆ ಅಕ್ಕಿಯಿಂದ ಸಿದ್ಧವಾಗಿರುವ ಚಿತ್ರಾನ್ನ, ಮೊಸರನ್ನ ಅಂತ ಅರ್ಥವಲ್ಲ. ಅನ್ನ ಅಂದ್ರೇನು? ತಿನ್ನುವ ಪದಾರ್ಥ. ಚಪಾತಿ, ಇಡ್ಲಿ, ದೋಸೆ, ಪುಳಿಯೋಗರೆ, ಆಮೇಲೆ ಮೊಸರನ್ನ. ನನ್ಗೆ ಗೊತ್ತಿಲ್ಲ, ಇವತ್ತು ತುಂಬಾ ಐಟಮ್ ಬಂದ್ಬಿಡಿ ಅಮ್ಮ. ಸ್ಪೆಷಲ್ ಹೋಟ್ಲು ಹೋದ್ರೆ 100 ಐಟಮ್ಸ್ ಎಲ್ಲವೂ ಅಕ್ಕಿಯಿಂದ ಮಾಡಿದ್ದಾರೆ. ಒಟ್ಟಿನಲ್ಲಿ ತಿನ್ನುವ ಆಹಾರ ಒಳಗಡೆಯಲ್ಲಿ ವೈಶ್ವಾನರಾಜ್ಞೆಯಿಂದ ಪಚನವಾಗಿ ಗುದದ ಮುಖಾಂತರವಾಗಿ ಬರ್ತಾ ಇದೆ. ಅದಕ್ಕೇನು ಹೆಸರು? ವರ್ಚಸ್ಕಂ ಮಲಂ ಪುರೀಶಂ. ಇದನ್ನ ಅನಾತ್ಮ ಎಂದು ಎಲ್ಲರೂ ತಿಳಿತಾರೆ. ಇದು 2 ಅರ್ಥ. ನಾತ್ಮೇತಿ ಗಮ್ಯತೆ, ಅನಾತ್ಮ ಎಲ್ಲರಿಗೂ ತಿಳಿದಿದೆ. ಇನ್ನೊಂದರ್ಥ ಆತ್ಮ ಇತಿ ನಗಮ್ಯತೆ, ಇದನ್ನ ಯಾರೊಬ್ಬರೂ ಕೂಡ ನಾನು ಎಂದು ತಿಳಿಯುತ್ತಿಲ್ಲ. ಇನ್ನು ಇಡೀ ಕರ್ನಾಟಕ 8 ಕೋಟಿ ಇದ್ದಾರಂತೆ. ಭಾರತ ದೇಶದಲ್ಲಿ 150 ಕೋಟಿ ಇದ್ದಾರೆ. ಒಬ್ಬರು ತಮ್ಮ ಮಲವನ್ನ ನಾನು ಎಂದು ತಿಳಿಯುವುದಿಲ್ಲ. ಆ ಮಲವನ್ನು ತಗೊಂಡು ತನ್ನ ತಲೆ ಮೇಲೆ ಇಟ್ಕೋತಾರ. ಶ್ರೀರಾಮ್ ಜೈ ರಾಮ್ ಜೈ ಸ್ವಾಮಿ ಹೆಸರೇಳ್ಬೇಡಿ. ಆ ವಾಂತಿ ಮಲ ರಾಮ ರಾಮ ನೋಡಕ್ಕಾಗಲ್ಲ. ಎಲ್ಲಿಂದ ಬಂತದೋ? ಹೊಟ್ಟೆ ಒಳಗಿಂದ. ಯಾತ್ರೆಯಿಂದ ಬಂತದು? ಅನ್ನದಿಂದ. ಹೌದಾ? ಅನ್ನದ ಕಾರ್ಯವಾಗಿದೆ. ಯಾದೃಶಂ ಅನ್ನಂ ತಾದೃಶಂ ವರ್ಚಸ್ಕಂ ತಾದೃಶಂ ಮಲಂ. ಏನಿದೆ ಆಶ್ಚರ್ಯ! ಹಸುವಿನ ಸಗಣಿಯನ್ನಾದರೂ ವ್ಯಕ್ತಿಗಳನ್ನು ಮುಟ್ತೇವೆ. ನಮ್ಮ ಮಲವನ್ನ ನಾವೇ ಕಣ್ಣೆತ್ತೂ ನೋಡಬಹುದು. ವಾಸನೆ ಅಬ್ಬಾ ರಾಮ 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 ಹೆಸರೇಳ್ಬೇಡಿ ಅಂತಾರೆ. ಸರಿ, ಅದು ಎಲ್ಲರ ಅನುಭವದಲ್ಲಿದೆ. ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರ ಅನುಭವದಲ್ಲಿದೆ. ಆ ಮಲವು ನಾನಲ್ಲ, ಆ ಮಲವು ಅನಾತ್ಮ ಎಂಬುವಂತಹದ್ದು ಎಲ್ಲರಿಗೂ ಗೊತ್ತಿದೆ. ಆ ಮಲವನ್ನ ನಾನಲ್ಲ ಎಂದು ತಿಳಿದುಕೊಳ್ಳಬೇಕಾದರೆ SSLC ಓದಿರ್ಬೇಕಾಗಿಲ್ಲ, BE ಫಸ್ಟ್ ರ್ಯಾಂಕ್ ಪಾಸ್ ಮಾಡಬೇಕಿಲ್ಲ, MBBS ಮಾಡ್ಬೇಕು, ಏನು ಬೇಕಾಗಿ. ದಡ್ಡೋ ದಡ್ಡೋ ದಡ್ಡ, ಪೆದ್ದೋ ಪೆದ್ದೋ ಪೆದ್ದ, ಅವನಿಗೂ ಕೂಡ ಈ ಮಲ ನಾನಲ್ಲ
ಅಂತ ಅನುಭವದಲ್ಲಿದೆ. ಗಮ್ಯತೆ ಅಂದ್ರೇನು? ಎಲ್ಲರಿಗೂ ತಿಳಿದಿದೆ. ಮುಂದೆ ಇದು ಒಂದು ಅನುಭವ ಆಯ್ತು. ಇದರಂತೆಯೇ ತದ್ವತೆ ಅದೇ ರೀತಿಯಲ್ಲಿ ಸೇಂದ್ರಿಯ ದೇಹ ಇಂದ್ರಿಯೈ ಸಹ ವರ್ತತೆ ಇತಿ ಸೇಂದ್ರಿಯ. ಇಂದ್ರಿಯಗಳಿಂದ ಕೂಡಿಕೊಂಡಿರುವ ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಪಂಚ ಜ್ಞಾನೇಂದ್ರಿಯಗಳು. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ, ಪಂಚಕರ್ಮೇಂದ್ರಿಯ. ಯಾರಿಗಿಲ್ಲ? ಎಲ್ಲ ಮಾನವರಿಗೂ ಉಂಟು. ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರಿಗೂ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಅಂತ ಉಂಟು. ಹೀಗೆ ಸೇಂದ್ರಿಯ ದೇಹ, ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಂದ ಕೂಡಿಕೊಂಡಿರುವಂತಹ ದೇಹವೂ ತದ್ವತೆ ಆ ಮನದಂತೆ ಅನಾತ್ಮ ಎಂದು ಕಿಮಿತಿ ನೇಕ್ಷತೆ. ಯಾಕೆ ಜನಗಳು ಅರ್ಥ ಮಾಡಿಕೊಳ್ಳುತ್ತಿಲ್ಲ? ವೆರಿ ಸಿಂಪಲ್. ಈ ಶರೀರ ನಾನಲ್ಲ. ಯಾಕೆ? ಅನ್ನ ಕಾರ್ಯತ್ವಾತ್, ಅನ್ನದ ಕಾರ್ಯವಾದ್ದರಿಂದ. ಮಕ್ಕಳು ಹುಟ್ಟುವಾಗ 2 ಕೆಜಿ, 1 ವರ್ಷ ಬಿಟ್ಕೊಂಡ್ರೆ 4 ಕೆಜಿ ತೂಕ, 2 ವರ್ಷವಾದ್ರೆ 8 ಕೆಜಿ, ಇನ್ನು 5 ವರ್ಷವಾದ್ರೆ 20 ಕೆಜಿ, 10 ವರ್ಷವಾದ್ರೆ 40 ಕೆಜಿ. ಹ್ಯಾಕ್ ತೂಕ ಏರ್ತಾ ಇದೆ? ಅನ್ನದಿಂದ. ಆ ಮಕ್ಕಳಿಗೆ ಬಲಾತ್ಕಾರದಿಂದ ಅಮ್ಮ ಊಟ ಹಾಕ್ತಾಳೆ. ಊಟ ಬೇಡ ಅನ್ನುತ್ತವೆ. ಶ್ರೀರಾಮಚಂದ್ರ ಇವತ್ತಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೆ ಸಂತೋಷವಾಗಿ ಊಟ ಮಾಡಿಸುವಂತಹದ್ದು ದೊಡ್ಡ ಯಜ್ಞ. ಮಗುವಿಗೆ 9 ತಿಂಗಳು, 1 ವರ್ಷ, 1 ವರ್ಷದಿಂದ 3-4 ವರ್ಷದವರೆಗೆ ಊಟವೇ ಮಾಡಿ. ಅದಕ್ಕೇನು ಉಪಾಯ ಮಾಡ್ತಾರೆ ಗೊತ್ತಾ? ಮೊಬೈಲ್. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಮೊಬೈಲ್ ಕೊಟ್ಬಿಟ್ರೆ ಮೊಬೈಲ್ ನೋಡ್ತಾ ಇರುತ್ತೆ, ಬಾಯಿ ತುರುಕ್ತಾ ಇರ್ತಾರೆ. ಊಟ ಮಾಡುವುದು ಗೊತ್ತಾಗುವುದಿಲ್ಲ ಮಗುವಿಗೆ. ಅಮ್ಮನ್ಗೇನು ಗೊತ್ತಾಗದೆ ಇದ್ರು ಪರವಾಗಿಲ್ಲ, ಹೊಟ್ಟೆಗೆ ಅನ್ನ ಹೋದ್ರು ಸಾಕು. 4ನೇ ವರ್ಷದ ಮಕ್ಕಳಿಂದ ಪ್ರಾರಂಭ. ಯಾವುದು? ಮೊಬೈಲ್ ನೋಡುವಂತಹದ್ದು. ಎಷ್ಟು ಅಪಾಯ! ಎಳೆ ಕಣ್ಣು, ಶುದ್ಧವಾದ ಕಣ್ಣು, ಮೃದುವಾದ ಕಣ್ಣು, ಆ ಕಣ್ಣುಗಳಿಗೆ ನಾವು ವಿಷ ತುಂಬ್ತಾ. ಇಂಥ ಕಾಲ ಬಂದು ಹೋಗಿದೆ, ಏನೂ ಮಾಡುವಂತಿಲ್ಲ. ಎಲ್ಲಿ ನೋಡಿ, ಒಂದು ಉದಾಹರಣೆ ಕೊಟ್ರು, ವರ್ಚಸ್ಕದ ಉದಾಹರಣೆ. ಇದಕ್ಕೆ ಗುರುಗಳವರು 5 ತರಹ ನಂಗೆ ಹೇಳಿದ್ದಾರೆ, ಹೇಳ್ತಾರೆ. ಅದನ್ನ ಲಕ್ಷ್ಯವಿಟ್ಟು ಕೇಳಿ. ಸೇಂದ್ರಿಯ ದೇಹ ಅನಾತ್ಮ ಇತಿ ಪ್ರತಿಜ್ಞಾ ಕುತಃ ಅನ್ನ ಕಾರ್ಯತ್ವಾತ್ ಇತಿ ಹೇತುಃ ಯಥಾ ವರ್ಚಸ್ಕಂ ಇತಿ ದೃಷ್ಟಾಂತಃ ಯಥಾ ವರ್ಚಸ್ಕಂ ಅನ್ನ ಕಾರ್ಯತ್ವಾತ್ ಅನಾತ್ಮ ತಥಾ ದೇಹೋಪಿ ಅನ್ನ ಕಾರ್ಯತ್ವಾತ್ ಅನಾತ್ಮ ಇತಿ ವ್ಯಾಪ್ತಿ. ಯದ್ಯದ್ ಅನ್ನ ಕಾರ್ಯಂ ತತ್ತತಿ ಅನಾತ್ಮಭೂತಂ ಇತಿ ವ್ಯಾಪ್ತಿ. ತಸ್ಮಾತ್ ದೇಹಃ ಇಂದ್ರಿಯ ಸಹಿತಃ ಅಪಿ ಅನ್ನ ಕಾರ್ಯತ್ವಾತ್ ಅನಾತ್ಮ ಇತಿ ಗಮ್ಯತೆ. ಇದಕ್ಕೆ ಹೆಸರು ಪಂಚಾವಯವ ತರ್ಕ. ಗುರುಗಳು ತರ್ಕಶಾಸ್ತ್ರದಲ್ಲಿ ಮಹಾ ನಿಪುಣರು. ಯಾವ ಶಾಸ್ತ್ರ ಬೇಕು ನಿಮ್ಗೆ? ಜ್ಯೋತಿಷ್ ಶಾಸ್ತ್ರ ಬೇಕಾ? ಅದರಲ್ಲೂ ಸಮರ್ಥರು. ಅಲಂಕಾರ ಶಾಸ್ತ್ರ ಬೇಕಾ? ಅದರಲ್ಲೂ ಸಮರ್ಥರು. ವೃತ್ತಶಾಸ್ತ್ರ, ಛಂದಶಾಸ್ತ್ರದಲ್ಲೂ ಅತ್ಯಂತ ನಿಪುಣರು. ವ್ಯಾಕರಣ ಶಾಸ್ತ್ರದಲ್ಲಂತೂ ಮಹಾಗಟ್ಟಿಗಳು. ತರ್ಕಶಾಸ್ತ್ರ, ವೇದಾಂತದಲ್ಲಂತೂ ಮುಳುಗೋಯ್ತು. ಇದು ನೋಡಿ, ಜ್ಞಾನಿಯ ಲಕ್ಷ್ಯ. ಇಷ್ಟಾದರೂ ಕೂಡ ಚಿಕ್ಕ ಮಗುವಿನಂತ ಸ್ವಭಾವ. ನನ್ನಂಥ ದಡ್ಡನಿಗೆ ಬಾಳೆಹಣ್ಣನ್ನು ತಿನ್ನಿಸುತ್ತ ಒಂದು ಚೂರು ಹುರಿ ಹಿಟ್ಟನ್ನು ಬಾಯಿ ಹಾಕ್ತಾ ಕಿವಿ ಹಿಂತ
ತಮ್ಮ ದೊಣ್ಣೆಯಿಂದ ತಿವಿತ ಓದು, ಅರ್ಥ ಮಾಡ್ಕೋ, ರಿಪೀಟ್ ಮಾಡು ಅಂತ ಹೇಳ್ಬೇಕಾದ್ರೆ ಎಷ್ಟು ಪ್ರೇಮ ಮೂರ್ತಿಗಳು. ಬಾ, ಇದು ಪಂಚಾವಯವಸ್ತರ್ಕ. ತರ್ಕಶಾಸ್ತ್ರದಲ್ಲಿ ಅಂದರೆ ನೈಯಾಯಿಕ ವೈಶೇಷಿಕ ದರ್ಶನಗಳಿಗೆ ತರ್ಕಶಾಸ್ತ್ರ ಅಂತ ಹೆಸರು. ಅವರು ಅನುಮಾನ ಪ್ರಮಾಣವಾದಿಗಳು. ತರ್ಕದಿಂದಲೇ ಎಲ್ಲವನ್ನೂ ಸಿದ್ಧ ಮಾಡ್ತಾರೆ. ಆ ತರ್ಕದ ಕ್ರಮದಲ್ಲಿ, ಆ ತರ್ಕದ ಶೈಲಿಯಲ್ಲಿ ವೇದಾಂತವನ್ನ ಭಗವತ್ಪಾದ ಸುರೇಶ್ವರಾಚಾರ್ಯರವರು, ಇದು ಪ್ರಥಮ ಪಾಠ. ವಸ್ತುತಂತ್ರ ಜ್ಞಾನ, ಇದನ್ನು ಭಾವನೆಯಲ್ಲ, ಮಡಿ ಮೇಲಿಗೆ ಬೇಕಾಗಿಲ್ಲ. ಸ್ನಾನ ಮಾಡಿದ ಮೇಲೆ ವಿಚಾರ್ಯವಾದ ತತ್ವವನ್ನು, ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆ ಬಿಟ್ಕೊಂಡು ವಿಭೂತಿ ಹಾಕೊಂಡು ದೇವರ ಮಂದಿ ಕೂತ್ಕೊಂಡು ವಿಚಾರ ಮಾಡಬೇಕು ಅಂತ ಹೇಳ್ತಾರೆ. ಯಾವಾಗ ಬೇಕಾದ್ರೂ ವಿಚಾರ ನೋಡಿ. ಉದಾಹರಣೆಗೆ ಸಕ್ಕರೆ ಸಿಹಿಯಾಗಿದೆ, ಯಾವಾಗ, ಯಾರಿಗೆ, ಎಲ್ಲಿ, ಹೇಗೆ, ಯಾವಾಗ ವಿಚಾರ. ಸಕ್ಕರೆ ಸಿಹಿಯಾಗಿದೆ ಎನ್ನುವುದನ್ನ ತಿಳ್ಕೊಳ್ಬೇಕಾದ್ರೆ ಸ್ನಾನ ಮಾಡ್ಕೊಂಡ್ ಬರ್ಬೇಕಾ? ಬೇಡ. ಏಕಾಗ್ರತೆ ಬೇಕಷ್ಟೆ. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ, ಅಮಾವಾಸ್ಯ, ಪೌರ್ಣಮ, ಯಾವತ್ ಬೇಕಾದ್ರೂ ವಿಚಾರ. ಅದೇ ರೀತಿಯಲ್ಲಿ ವೇದಾಂತದಲ್ಲಿ ಈ ಪ್ರಪಂಚವೆಲ್ಲವೂ ಕೂಡ ತೋರುವ ರೂಪದಿಂದ ಅನಾತ್ಮವಾಗಿದೆ, ತೋರುವ ರೂಪದಿಂದ ಮಾಯಾ ಮಾತ್ರವಾಗಿದೆ, ಇರುವ ರೂಪದಿಂದ ಪರಬ್ರಹ್ಮವೇ ಆಗಿದೆ ಎನ್ನುವ ರಹಸ್ಯವನ್ನ ತಿಳಿಸಿಕೊಟ್ಟಿದ್ದಾರೆ. ಈಗ ಆ ಪಂಚಾವಯವ ತರ್ಕವನ್ನು ಹೇಳ್ತೇನೆ ನೋಡಿ. ಸೇಂದ್ರಿಯ ದೇಹ ಅನಾತ್ಮ, ಸೇಂದ್ರಿಯಂ ಶರೀರಂ ಅನಾತ್ಮ, ಸೇಂದ್ರಿಯ ಆಕೃತಿ ಅನಾತ್ಮ. ಒಂದು ಪುಲ್ಲಿಂಗ, ಒಂದು ಸ್ತ್ರೀಲಿಂಗ, ಒಂದು ನಪುಂಸಕಲಿಂಗ. ದೇಹ ಪುಲ್ಲಿಂಗ, ಸೇಂದ್ರಿಯೋ ದೇಹ, ಶರೀರಂ ನಪುಂಸಕಲಿಂಗ, ಸೇಂದ್ರಿಯಂ ಶರೀರಂ ಆಕೃತಿ ಸ್ತ್ರೀಲಿಂಗ, ಸೇಂದ್ರಿಯ ಆಕೃತಿ. ಯೋ ರಾಮ ರಾಮ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಈ ಶರೀರವು ಆತ್ಮನಲ್ಲ. ಇದೇನು ತುಂಬಾ ದೊಡ್ಡ ಪಾಠವಲ್ಲ. ವೆರಿ ಸಿಂಪಲೆಸ್ಟ್ ಲೆಸನ್ ಹ್ಯಾಸ್ ಬಿಕಮ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಅಂಡ್ ಡಿಫಿಕಲ್ಟ್ ಲೆಸನ್. ಯಾವುದು ಅತ್ಯಂತ ಸರಳವಾದ, ಅತ್ಯಂತ ಸುಲಭವಾದ ಪ್ರಪ್ರಥಮ ಪಾಠವೋ ಅದು ಬಹಳ ಬಹಳ ಓದಿದಂತಹ ದೊಡ್ಡವರಿಗೆ ಕಷ್ಟವಾಗ್ತದೆ. ಈ ಶರೀರ ನೀನಲ್ಲ ಅಂದ್ರೆ ಅರ್ಥವಾಗಲ್ಲ ಜನಗಳಿಗೆ. ಅವನು ದೊಡ್ಡ ಪ್ರೊಫೆಸರು, ದೊಡ್ಡ ನೊಬೆಲ್ ಲಾರಿಯೇಟ್, ದೊಡ್ಡ ಶ್ರೀಮಂತ, ಅವನಿಗೆ ಈ ಶರೀರ ನೀನಲ್ಲ ಅಂತ ಅರ್ಥವಾಗಲಿಲ್ಲ. ಆದರೆ ಸಾಮಾನ್ಯರಿಗೂ ಅರ್ಥವಾಗಿ, ಯಾವುದು ಸಾಮಾನ್ಯರಿಗೂ ಅರ್ಥವಾಗುತ್ತದೆಯೋ ಅಂತಹ ವಿಚಾರ ತುಂಬಾ ದೊಡ್ಡವರಿಗೆ ಅರ್ಥವಾಗುವುದಿಲ್ಲ. ಸೇಂದ್ರಿಯ ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಪ್ರಾಣ, ಇದರಿಂದ ಕೂಡಿಕೊಂಡಿರುವಂತಹ ದೇಹವು ಅನಾತ್ಮ, ಆತ್ಮನಲ್ಲ, ಅನಾತ್ಮವಾಗಿದೆ ಎಂಬುದು ಪ್ರತಿಜ್ಞೆ. ಯಾವುದರಂತೆ? ವರ್ಚಸ್ಕವತ್, ಮಲವತ್, ಪುರೀಶವತ್ ಎನ್ನುವಂತಹದ್ದು ದೃಷ್ಟಾಂತ. ವರ್ಚಸ್ಕದಂತೆ, ಮಲದಂತೆ. ಮಲವು ದೇಹದ ಒಂದು ಭಾಗ, ಮಲವು ಅನ್ನದ ಕಾರ್ಯ. ಆ ಮಲವು ಹೇಗೆ? ನಾನಲ್ಲವ, ಯಾರು ಒಪ್ಕೊಳ್ಳೋದಿಲ್ಲ. ಆ ಮಲ ನಾನು ಅಂತ. ಸ್ವಾಮಿ ಹೆಸರಬೇಡಿ ಅಂತಾರೆ. ಯಾರೋ ಮಲ ವಿಸರ್ಜನೆ ಮಾಡಿರ್ತಾರೆ, ನೀನ್ ಮಾಡಿದಿ, ನಾನಲ್ಲ ನಾನಲ್ಲ ಅಂತಾರೆ. ಆ ಹೆಸರೇಳುವುದಕ್ಕೆ ನಮಗೆ ವಾಂತಿ ಬರುತ್ತೆ. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿಗಳ ಸಂದೇಶ ಈ ಶರೀರವು ಹೊಂದಿತು. ಶರೀರವು ಮಲದ ಕಾರ್ಯವಾಗಿರುವುದರಿಂದ ವರ್ಚಸ್ಕದಂತೆ ನಾನಲ್ಲ. ಒಂದು ನ್ಯಾಯ ಮಾಡು. ಯದ್ಯತೆ ಅನ್ನ ಕಾರ್ಯಂ ತತ್ತತಿ ಅನಾತ್ಮಭೂತಂ. ಇದಕ್ಕೆ ವ್ಯಾಪ್ತಿ ಅಂತ ಹೆಸರು. ಯಾವ ಯಾವ ಪದಾರ್ಥವು ತಿಂದಂಥ ಅನ್ನದಿಂದ ಉಂಟಾಗಿದೆಯೋ
ಅದ್ಯಾವುದೋ ನಾನಲ್ಲ. ಇನ್ನೂ ಮುಂದಕ್ಕೆ ಹೋದ್ರೆ ಆ ಅನ್ನ ನಾನ ಚಪಾತಿ ತಿಂದೆ, ಚಪಾತಿ ನಾನ. ಇಡ್ಲಿ ತಿಂದೆ, ಇಡ್ಲಿ ನಾನ. ಪುಳಿಯೋಗರೆ ತಿಂದೆ, ಆ ಪುಳಿಯೋಗರೆ ನಾನ. ಇನ್ನೇನಪ್ಪ, ಒಬ್ಬಟ್ಟು ತಿಂದೆ, ಒಬ್ಬಟ್ಟು ನಾನ. ರಾಗಿ ಮುದ್ದೆ ತಿಂದೆ. ಅನ್ನವೇ ನಾನಲ್ಲ. ಅನ್ನ ಅನಾತ್ಮ ವಸ್ತು. ಅನಾತ್ಮವಾಗಿರುವ ಅನ್ನದಿಂದ ಹುಟ್ಟಿರುವಂತಹ ಶರೀರವೂ ಕೂಡ ಅನಾತ್ಮಭೂತವಾದದ್ದು. ಒಂದು ನ್ಯಾಯ, ಯದ್ಯತು ಅನ್ನ ಕಾರ್ಯಂ, ಯಾವ ಯಾವ ಪದಾರ್ಥ ಅನ್ನದ ಕಾರ್ಯವೋ ತತ್ಸರ್ವಂ ಅನಾತ್ಮಭೂತಂ, ಅದೆಲ್ಲವೂ ಆತ್ಮನಲ್ಲದ್ದು, ಅದೆಲ್ಲವೂ ಅನಾತ್ಮವಾಗಿದೆ. ಇಲ್ಲಿ ಯಾಕೆ ಸುರೇಶ್ವರಾಚಾರ್ಯರವರು ಇಷ್ಟೊಂದು ಕಷ್ಟಪಟ್ಕೊಂಡು ಈ ಶರೀರವನ್ನ ಅನಾತ್ಮ ಅಂತ ಹೇಳುವುದಕ್ಕಾಗಿ ವರ್ಚಸ್ಗೆ ಉದಾಹರಣೆ ಕೊಡ್ತಾ ಇದ್ದಾರೆ ಅಂದ್ರೆ ಅಷ್ಟು ತಿರಸ್ಕಾರ್ಯ. ಈ ಶರೀರ ಎಷ್ಟೇ ಸುಂದರವಾಗಿದ್ದರೂ, ಮಿಸ್ ಯೂನಿವರ್ಸ್ ತುಂಬಾ ಸಂತೋಷ, ಮಿಸ್ಟರ್ ಯೂನಿವರ್ಸ್ ತುಂಬಾ ಸಂತೋಷ. ಜ್ಞಾನಿಗಳ ದೃಷ್ಟಿಯಿಂದ ಅಂಥ ಶರೀರವು ಮಲ ಸಮಾನ. ಇವತ್ತು ಎಷ್ಟು ಆಶ್ಚರ್ಯವಾಗುತ್ತೆ, ಶರೀರದ ಶೃಂಗಾರಕ್ಕೋಸ್ಕರವಾಗಿ ಎಷ್ಟು ತರಹದ ಕಾಸ್ಮೆಟಿಕ್ಸ್ ಬಂದ್ಬಿಟ್ಟಿದೆ. ಶ್ರೀರಾಮ್ ಜೈ ರಾಮ್ ಜೈ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ ಕಂಪನಿಗಳು, ಅದಕ್ಕೊಬ್ಬ ಸಿಇಒ, ಅದಕ್ಕೊಬ್ಬ MD, ರಾಮ್ 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 ರಾಮ. ಯಾವುದಕ್ಕೆ? ಈ ಹೆಣವಾಗಿ ಕಾಣುತ್ತಿರುವ ಮಲದಂತೆ ಅನ್ನದ ಕಾರ್ಯವಾಗಿ ಹೊಲಸಾಗಿರುವ ಶರೀರವನ್ನ ಪ್ರೊಜೆಕ್ಟ್ ಮಾಡಿ ತುಂಬಾ ಸುಂದರ ಮೂರ್ತಿ ಅಂತ ತೋರಿಸಿಕೊಳ್ಳುವುದಕ್ಕಾಗಿ ಎಷ್ಟು ಖರ್ಚು, ಎಷ್ಟು ವಿದ್ಯಾ, ಎಷ್ಟು ಶ್ರಮ, ಎಷ್ಟು ಸಮಯ ವ್ಯರ್ಥ. ನೋಡಿ, ಬ್ರಹ್ಮಜ್ಞಾನಿ ಪುಂಗವರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಾಗಲಿ, ಜೀವನ್ಮುಕ್ತ ಪುಂಗವರಾದ ಭಗವಾನ್ ರಮಣ ಮಹರ್ಷಿಗಳಾಗಲಿ ಕನ್ನಡಿ ಇಟ್ಕೊಂಡು ಶೃಂಗರಿಸ್ಕೊತಾ ಇರಲಿಲ್ಲ. ಶರೀರ ಪಾಪ ಇದೆ, ಇರ್ಲಿ ಬಿಡಿ. ಆ ಶರೀರಕ್ಕೆ ಅನ್ನ ಹಾಕ್ಬೇಕು, ಅನ್ನ ಹಾಕ್ತಾ ಇದ್ರು. ಶರೀರ ಬಗ್ಗೆ, ಈ ಶರೀರ ಪೋಷಣೆಯಲ್ಲಿ ಯಾವ ಬ್ರಹ್ಮಜ್ಞಾನಿಗಳು ಮುಳುಗುತ್ತಿರಲಿಲ್ಲ. ಈ ಅರ್ಥದಲ್ಲಿ ಸುಬ್ರಾಯ ಶರ್ಮಾಜಿಯವರು ಶರೀರವನ್ನ ಅಲಂಕಾರ ಮಾಡಿಕೊಂಡು ವಿಭೂತಿ ಕಟ್ ಹಾಕೊಂಡು ಕುಂಕುಮದ ಇಟ್ಕೋತಾರಲ್ಲ ಅಂದ್ರೆ ಅಲಂಕಾರಕ್ಕೆ ಏನಲ್ಲ. ಬ್ರಾಹ್ಮಣ, ಗೃಹಸ್ಥ, ವೈದಿಕ, ಒಬ್ಬ ಆಚಾರ್ಯ, ಗುರು, ಈ ಲಕ್ಷಣವಿರ್ಬೇಕಾದ್ರೆ ರಿಕ್ತ ಹಸ್ತ, ರಿಕ್ತ ಪಾಲಕನಾಗಿರ್ಬಾರ್ದು, ಖಾಲಿ ಹಣೆ ಇರಬಾರ್ದು. ಆದ್ದರಿಂದ ಒಂದು ವಿಭೂತಿ ಹಾಕೊಳ್ಬೇಕು ಸಂಪ್ರದಾಯ. ನೀನ್ ಜೋರೇ ಹಾಕೋದಿ, ಈ ಕಿವಿಯಿಂದ ಈ ಕಿವಿವರೆಗೂ ವಿಭೂತಿ ಬರಬೇಕು. ಅದನ್ನು ಬಳ್ಕೊಂಡು 5 ನಿಮಿಷ ಬಿಟ್ಟು ದಾರದಲ್ಲಿ ಗೆರೆ ಹಾಕೋತಿರ್ತೀನಿ. ಅದು ಭ್ರಮೆ, ಬೇಕಾಗಿಲ್ಲ. ಏನೋ ಸ್ವಾಮಿಗಳ ಕಾಲದಿಂದಲೂ ಅಭ್ಯಾಸವಾಗಿ ಬಂದ್ಬಿಡಿ. ಅದಕ್ಕೊಂದು ತಿಲಕ, ಕುಂಕುಮ ಇಟ್ಕೋತಾ ಇದ್ದೆ, ಆದ್ರಿಂದ ಇದೆಲ್ಲ ಸ್ವಲ್ಪ ಗುಳ್ಳೆಗಳಾಯ್ತು ಬಿಡ್ಬೇಡೆ. ತಿಲಕ ಇಟ್ಕೊಂಡು ತೆಗೆದು ಹಾಕ್ಬಿಡ್ತೇನೆ. ಈ ತಿಲಕ ಇಟ್ಕೊಂಡ ಮಾತ್ರಕ್ಕೆ, ವಿಭೂತಿ ಅಲಂಕಾರ ಮಾಡ್ಕೊಂಡ ಮಾತ್ರಕ್ಕೆ ಅವನ ಜ್ಞಾನಿ, ಬ್ರಹ್ಮಜ್ಞಾನಿ ಎಲ್ಲ ಅಂತ ಬೇಕಾಗಿಲ್ಲ. ಸನ್ಯಾಸಿಯಾದರೆ ವಿಭೂತಿಯೂ ಬೇಕಾಗಿಲ್ಲ. ನೋಡಿ, ತುಂಬಾ ಸೂಕ್ಷ್ಮ ವಿಚಾರ. ಸನ್ಯಾಸಿಗಳಿಗೆ, ಬ್ರಹ್ಮಜ್ಞಾನಿ ಪುಂಗವರಾದ ಯತಿ ವರೇಣ್ಯರಿಗೆ ಯಾವ ಲಾಂಛನವೂ ಬೇಡ. ಅವರಿಗೆ ಜಪಮಾಲೆ ಬೇಡ, ಸ್ನಾನವೂ ಬೇಡ, ವಿಭೂತಿಯೂ ಬೇಡ, ಕುಂಕುಮವೂ ಬೇಡ, ನಾಮವೂ ಬೇಡ. ಯಾವ ಸನ್ಯಾಸಿಗಳು ಕೂಡ ಕುಂಕುಮ ಧಾರಣೆ ಮಾಡ್ತಾರೆ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ವಿಭೂತಿ ಹಾಕೊಂಡ್ಬಿಡ್ತಾರೆ, ಹೇಳ್ಕೊಂಡ್ಬಿಡ್ತಾರೆ. ಗೆರೆಯನ್ನು ಇಲ್ಲ, ಏನೇ ಕುಂಕುಮ ಇಟ್ಕೋತಾ ಇರ್ತಿಲ್ಲ. ರಮಣ ಮಹರ್ಷಿಗಳು ವಿಭೂತಿನೇ ಹಾಕೋತಾ ಇರ್ತಿಲ್ಲ, ಬೇಡ. ಅವಧೂತರು ಆ ವಿಭೂತಿ ಕರ್ಕೊಂಡ್ ವಿಭೂತಿ ಹಾಕೋ ಕಷ್ಟ. ಯಾಕೆ ಹಾಕೋಬಾರ್ದು ಅಂತಲ್ಲ, ಹಾಕೋಬೇಕು ಅಂತೂ ಅಲ್ಲ. ಈ ಶರೀರವನ್ನ ಅಷ್ಟೊಂದು ಯಾಕೆ ಶೃಂಗರಿಸ್ಕೊಳ್ಬೇಕು? ಅದರಲ್ಲೂ ಈ ಮುಖವನ್ನ ಶೃಂಗರಿಸಿಕೊಳ್ಳುವುದಕ್ಕೆ 1 ಅಡಿ ಇದೆ.
ಒಂದಡಿ ಉದ್ದ, ಅರ್ಧಡಿ ಅಗಲ ಶರೀರದಲ್ಲಿ ಒಂದ್ ಭಾಗ. ಇದನ್ನ ಶೃಂಗರಿಸಿಕೊಳ್ಳುವುದಕ್ಕಾಗಿ ಎಷ್ಟು ಖರ್ಚು, ಅದೇನೋ ಬ್ಯೂಟಿ ಪಾರ್ಲರ್ ಅಂತ ಹೆಸರದಕ್ಕೆ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ತುಂಬಾ ಸಂತೋಷ. ಅಲ್ಲಿ ಹೋಗ್ಬಿಟ್ಟು ನಮ್ ತಲೆಯನ್ನು ಕೊಟ್ಟು ನಮ್ಮ ಮುಖವನ್ನು ಕೊಟ್ಟು ಅವ್ರ ಕೂದಲು ಕತ್ತರಿಸ್ತಾರಂತೆ. ಏನೇ ಫ್ರೀ ಅಲ್ಲ, ಅದಕ್ಕೆ ಎಷ್ಟು ದುಡ್ಡೋ ಗೊತ್ತಿಲ್ಲ, 50, 100, 200 ಇರಬೇಕು. ನಾನು ಅನ್ಕೋತೀನಿ, ಯಾಕಪ್ಪ ಅದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮುಮುಕ್ಷ ಸಾಧಕರಿಗೆ ಮೊಟ್ಟ ಮೊದಲನೇ ಪಾಠ, ಈ ದೇಹವು ಮನದಂತೆ ಅನಾತ್ಮವಾಗಿದೆ ಎಂದು ತಿಳಿದುಕೋ. ಸರಿ, ಮುಂದಕ್ಕೆ ಹೋಗೋಣ. ವರ್ಚಸ್ಕಂ, ಮನವು ಅನಾತ್ಮಭೂತಂ, ಆತ್ಮನಲ್ಲ ಅನಾತ್ಮವಾಗಿದೆ. ಹೇಗ್ ಗೊತ್ತು ಅನಾತ್ಮವಾಗಿದೆ ಅಂತ? ಅನ್ನ ಕಾರ್ಯತ್ವಾತ್, ನಾವು ತಿಂದಂಥ ಅನ್ನದಿಂದ ಉಂಟಾಗಿದೆ ಮಲ. ಯಾದೃಶಂ ಅನ್ನಂ ತಾದೃಶಂ ಮಲಂ, ಅದರ್ಥವಾಗಿದೆ, ಎಲ್ಲರಿಗೂ ಗೊತ್ತು. ಈ ಭೂಮಿಯ ಮೇಲಿರುವ 1,000 ಕೋಟಿ ಮಾನವರಿಗೂ ಚೆನ್ನಾಗಿ ಗೊತ್ತು. ಏನಂತ? ಮಲವು ನಾನಲ್ಲ. ಯಾಕೆ? ಅಸಖ್ಯವಾಗುತ್ತದೆ, ನೋಡಕ್ಕಾಗಲ್ಲ ಅಂತ. ಅದೇ ರೀತಿಯಲ್ಲಿ ಸೇಂದ್ರಿಯ ದೇಹ, ಇಂದ್ರಿಯ ಸಮೇತವಾಗಿರುವ, ಮನೋಬುದ್ಧಿ ಸಮೇತವಾಗಿರುವ, ಪ್ರಾಣ ಸಮೇತವಾಗಿರುವ ಶರೀರವೂ ಕೂಡ ತದ್ಭಾಗ ಅನ್ನ ಭಾಗ ಅಲ್ವೇ? ಅನ್ನದಿಂದ ಮಲ ಹುಡ್ತಾ ಇದೆ, ಅನ್ನದಿಂದ ಕೈ ಬೆಳೀತಾ ಇದೆ, ಅನ್ನದಿಂದ ಹೊಟ್ಟೆ ಬೆಳೀತಾ ಇದೆ, ಅನ್ನದಿಂದ ಕಾಲ್ ದಪ್ಪನಾಗ್ತಾ ಇದೆ, ಅನ್ನದಿಂದ ಶರೀರವೇ ಬೆಳೀತಾ ಇದೆ. ಹುಟ್ಟುವಾಗ 1.5 ಅಡಿ ಮಗು, ಇವಾಗ ಅವನಿಗೆ 30 ವರ್ಷ, 6 ಅಡಿ ಹುಡುಗ. ಸ್ವಾಮಿ, ಹೆಣ್ಣು ನೋಡ್ತಾ ಇದ್ದೀವಿ, ಹೆಣ್ಣು ಸಿಕ್ತಿಲ್ಲ. ಯಾಕೆ? ಹುಡುಗ 6.25 ಅಡಿ ಇದ್ದಾನೆ, ನಮ್ಗೆ 5.25 ಅಡಿ ಹುಡುಗಿ ಬೇಕು ಅಂತಾರೆ. ಏನ್ರಿ, ಹುಟ್ಟುವಾಗ 1.5 ಅಡಿ ಇದ್ದ, 6.25 ಅಡಿ ಹೇಗಾದ? ಅನ್ನದಿಂದ. ಹುಟ್ಟುವಾಗ 2 kg 3 kg ಇದ್ದ, ಇವಾಗ ಎಷ್ಟು? 86 kg ತೂಕ. ಯಾವ ತೂಕ? ಶರೀರದ ತೂಕ. ಅಷ್ಟು ತೂಕ ಹೇಗೆ ಬಂತು? ಅನ್ನ ತಿಂದಿದ್ದಾರೆ. ಗುರುಗಳು ತಮಾಷೆ ಒಂದು ಮಾತು ಹೇಳ್ತಾ ಇದ್ರು. ನೋಡಪ್ಪ, ಮಗು ಹುಟ್ಟುತ್ತೆ, ಹುಟ್ಟಿದಾಗ 1-2 kg ತೂಕ ಇರುತ್ತೆ. ಅವನಿಗೆ 40 ವರ್ಷ ವಯಸ್ಸಾಯ್ತು ಅಂತಂದ್ರೆ 85 kg ತೂಕ ಇದೆ ಶರೀರ. ಹೇಗೆ ಬಂತು? ಆ 85 kg ತೂಕದ ಶರೀರ ಬರಬೇಕಾದ್ರೆ 40 ವರ್ಷಗಳಲ್ಲಿ ಎಷ್ಟು kg ತಿಂದಿದ್ದಾನೆ? ಇಡ್ಲಿ ದಿನಕ್ಕೆ 4 ಇಡ್ಲಿ, 2 ಲೋಟ ಅನ್ನ, 1 ಪುಳಿಯೋಗರೆ, ಹಾಲು ಮೊಸರು ಲೆಕ್ಕ ಮಾಡಿ. 1 ದಿವಸಕ್ಕೆ 2 kg ತಿಂದಿದ್ದಾನೆ. ಬೆಳಿಗ್ಗೆಯಿಂದ ರಾತ್ರಿವರೆಗೆ ಎಳನೀರು ಕುಡ್ದ, ಕಾಫಿ ಕುಡ್ದ, ಟೀ ಕುಡ್ದ, ಪಿಜ್ಜಾ ತಿಂದ, ಎಲ್ಲ 2 kg ಇಟ್ಕೊಂಡು 1 ದಿವಸಕ್ಕೆ 2 kg ತಿಂದಿದ್ದಾರೆ. ಅವ್ನಿಗೆ ಎಷ್ಟು ವಯಸ್ಸು ಇವಾಗ? 40 ವರ್ಷ. 40 ವರ್ಷಕ್ಕೆ ಎಷ್ಟು kg ತಿಂದಿದ್ದಾನೆ ಲೆಕ್ಕ ಮಾಡ್ಕೊಳ್ಳಿ. ಶ್ರೀರಾಮಚಂದ್ರ ದಿನಕ್ಕೆ 2 kg, ವರ್ಷಕ್ಕೆ 700 kg, 1 ವರ್ಷಕ್ಕೆ 700 kg, ಇನ್ನು 10 ವರ್ಷಕ್ಕೆ 7,000 kg. ರಾಮ್ 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 ರಾಮ. ಇನ್ನು 40 ವರ್ಷಕ್ಕೆ 28,000 kg ತಿಂದಿದ್ದಾರೆ. ಅದರಲ್ಲಿ ಮಲ ಎಷ್ಟು, ಮೂತ್ರ ಎಷ್ಟು ಎಲ್ಲ ನೋಡಿದರೆ 85 kg ತೂಕವಿದ್ದಾನೆ ಅಂದ್ರೆ ಆಶ್ಚರ್ಯವಲ್ಲ. ಆ ತೂಕ ಯಾರಿಂದ ಬಂತ? ಆತ್ಮನಿಂದ ಬಂತ? ಗಾಳಿಯಿಂದ ಬಂತ? ಆಕಾಶದಿಂದ ಬಂತ? ಅಲ್ಲ, ತಾನು ತಿಂದಂತ ಅನ್ನದಿಂದ ಬಂದಿದೆ. ಎಷ್ಟು ಒಳ್ಳೆ ಉದಾಹರಣೆ, ಲಾಜಿಕಲ್ಲ ಮಾತಾಡ್ತಾ ಇದ್ದಾರೆ. ಈ ವರ್ಚಸ್ಕವು, ಮಲವು, ಪುರೀಶವು ಅನ್ನದ ಕಾರ್ಯವಾದ್ದರಿಂದ ಹೇಗೆ ಆತ್ಮನಲ್ಲವೋ? ಅರ್ಥ ಆಯ್ತು ನಮಗೆ. ಸ್ವಾಮಿ ಸಾಕು, ಮುಂದಕ್ಕೆ ಹೋಗಿ ಅಂತಾರೆ. ನಮಗೆ ಮಲದ ವಿಷಯ ಹೇಳಬೇಡಿ, ಬೇಜಾರಾಗ್ತಾ ಇದೆ. ಅದೇ ರೀತಿಯಲ್ಲಿ ಶರೀರವು ಒಂದು ಮಲ. ಏನ್ ಶರೀರ ಅಂದ್ರೆ ಹೊರಗಡೆ ನೋಡುವುದಕ್ಕೆ ಅಲಂಕಾರ ಮಾಡ್ಕೊಂಡು ಬಂದ್ಬಿಟ್ರೆ ವಿಶ್ವಸುಂದರ ಅಂತ ಹೇಳ್ತೇವೆ. ಶರೀರದಿಂದ ಕ್ಷಣ ಕ್ಷಣಕ್ಕೂ ಬೆವರು ಬರ್ತಾ ಇದೆ.
ನವದ್ವಾರಗಳಿಂದ ರಾಮ ರಾಮ ಸುರಿತಾ ಇದೆ. ಏನು? ಅಮೃತ ರಸಾಯನ. ಮೂಗಿನಿಂದ, ಕಣ್ಣುಗಳಿಂದ, ನಾಲಿಗೆಯಿಂದ, ಬಾಯಿನಿಂದ, ಕಿವಿಗಳಿಂದ, ಇನ್ನು ಗುದ ಮತ್ತು ಉಪಸ್ಥಗಳಿಂದ ಏನ್ ಸುರಿತಾ ಇದೆ? ಬರೀ ಕೊಳೆ, ವಾಸನೆ, ಇಡೀ ಶರೀರದಿಂದ ಬೆವರು. ಇದನ್ನೆಲ್ಲ ನೋಡ್ಕೊಂಡು ವೈರಾಗ್ಯವನ್ನು ಸಂಪಾದನೆ ಮಾಡಪ್ಪ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದು ಶ್ಲೋಕ ಹೇಳಿದ್ದಾರೆ, ಜ್ಞಾಪಕ ಬಂತಿವಾಗ. ಯಾವುದು? ಸ್ವದೇಹ ಶುಚಿ ಗಂಧೇನ ನ ವಿರಜ್ಯತಿ ಯೋ ನರಃ ಕಿಮನ್ಯತ್ ಕಾರಣಂ ತಸ್ಯ ವೈರಾಗ್ಯೋಪದಿಶ್ಯತಿ. ಒಂದು ಸುಭಾಷಿತ. ಈ ಸುಭಾಷಿತವು ಸುಭಾಷಿತ ಸಂವತ್ಸರದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಏನ್ ಪೂಜ್ಯರಾದ ಸದ್ಗುರುಗಳು, ಸರ್ವಜ್ಞ ಮೂರ್ತಿಗಳು, ಯಾವ ಯಾವ ಸಮಯಕ್ಕೆ ಏನೇನ್ ಪಾಠ ಮಾಡುವಾಗ ಯಾವ ಯಾವ ಸುಭಾಷಿತ ಬೇಕೋ ಎಲ್ಲವೂ ಕೂಡ ಗಂಗಾ ಪ್ರವಾಹದಂತೆ ಬರ್ತಾ ಇತ್ತು. ನಾನು ಯಾವುದೋ ಜನ್ಮದಲ್ಲಿ ಗಟ್ಪಾಡಿಸಿಯಾನೆ, ಅವರೇ ಕೂತು ಹೇಳ್ತಾ ಇದ್ದಾರೆ. ಸ್ವದೇಹ ಶುಚಿ ಗಂಧೇನ ಸ್ವದೇಹ ಅಶುಚಿ ಗಂಧೇನ ನ ವಿರಜ್ಯತಿ ಯೋ ನರಃ ನ ವಿರಜ್ಯತಿ ಯಹ ನರಃ ಅಂತವನೇ. ಕಿಮನ್ಯತ್ ಕಾರಣಂ ತಸ್ಯ, ಕಿಂ ಅನ್ಯತ್ ಕಾರಣಂ ತಸ್ಯ ವೈರಾಗ್ಯೋಪದಿಶ್ಯತೆ. ಒಂದು ಶ್ಲೋಕ. ಒಬ್ಬ ಮನುಷ್ಯನಿಗೆ ವೈರಾಗ್ಯ ಉಂಟಾಗಬೇಕು. ದೊಡ್ಡ ಶ್ರೀಮಂತ, ಇಬ್ಬರು ಪತ್ನಿಯರಿದ್ದಾರೆ, 10 ಜನ ಮಕ್ಕಳಿದ್ದಾರೆ, ಬೇಕಾದಷ್ಟು ಸಂಪತ್ತಿದೆ. ಅವನಿಗೆ ವೈರಾಗ್ಯಕ್ಕೆ ಅವಕಾಶವೇ ಕಾಣಿಸ್ತಾ ಇಲ್ಲ. ಕಾರಿದೆ, ಹೆಂಡತಿಯ ಮಕ್ಕಳೆಲ್ಲ ಪ್ರೀತಿ ಮಾಡ್ತಾರೆ, ತುಂಬಾ ಆರೋಗ್ಯವಾಗಿದ್ದಾರೆ. ಅವನು ಹೇಳ್ತಾನೆ, ಸ್ವಾಮೀಜಿ ನನ್ನ ವೈರಾಗ್ಯವೇ ಬರ್ತಾ ಇಲ್ಲ, ವೈರಾಗ್ಯಕ್ಕೆ ಕಾರಣವೇ ಕಾಣ್ತಾ ಇಲ್ಲ. ನಾ ಆರೋಗ್ಯವಾಗಿದ್ದೇನೆ, ನನಗೆ ಕಾರ್ ಊಟ ತಿಂಡಿ ಕೊಡ್ತಾರೆ, ಚಿನ್ನ ಬೆಳ್ಳಿ ಹಾಕೋತೇನೆ, ಮೈ ತುಂಬಾ ಬಟ್ಟೆ ಹಾಕೋತೇನೆ, ಸಿನಿಮಾಕ್ಕೆ ಹೋಗ್ತೇನೆ, ಹೋಟ್ಲು ಹೋಗ್ತೇನೆ. ಹೀಗಿರ್ಬೇಕಾದ್ರೆ ವೈರಾಗ್ಯಕ್ಕೆ ಏನ್ ಕಾರಣ? ವೈರಾಗ್ಯ ಬರಬೇಕಾದ್ರೆ ಯಾರೋ ಮಂದಿ ಸಾಯ್ಬೇಕು, ವೈರಾಗ್ಯ ಬರಬೇಕಾದ್ರೆ ಅಪಮಾನವಾಗ್ಬೇಕು, ವೈರಾಗ್ಯ ಬರಬೇಕಾದ್ರೆ ಬಡತನ ಬರಬೇಕು ಅಂತಾರೆ. ನನ್ಗೇನು ಹೇಳಿ? ನಾನೀಗ 40 ವರ್ಷದ ಯುವಕ, ಫಸ್ಟ್ ಕ್ಲಾಸ್ ಆಗಿದೆ, ನನ್ನ ವೈರಾಗ್ಯ ಬರುವುದಕ್ಕೆ ಅವಕಾಶವೇ ಇಲ್ವಲ್ಲ ಅಂತಾನೆ. ಗುರುಗಳು ಹೇಳ್ತಾ ಇದ್ರು, ಸ್ವಲ್ಪ ವಿವೇಕ ಮಾಡಿಕೊಂಡರೆ ಅವನಿಗೂ ವೈರಾಗ್ಯ ಬರುತ್ತದೆ. ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರಿಗೂ ಕೂಡ ವೈರಾಗ್ಯಕ್ಕೆ ಅವಕಾಶ ಉಂಟು. ಹಾಗೆ ಭಗವಂತನು ಈ ಶರೀರವನ್ನ ಸೃಷ್ಟಿ ಮಾಡಿದ್ದಾನೆ. ಭಗವಂತನಿಗೆ ಎಲ್ಲ ಮಾನವರು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಭಗವಂತನೇ, ನಿನ್ನ ಅನುಗ್ರಹದಿಂದ ನನಗೆ ಈ ಶರೀರ ಇದೆ, ಶರೀರವನ್ನು ನೋಡ್ಕೋತಾ ಇದ್ರೆ ವೈರಾಗ್ಯ ಬಂದ. ಸ್ವ ದೇಹ ಅಶುಚಿ ಗಂಧೇನ, ತನ್ನ ಶರೀರವನ್ನ ತಾನೇ ಪರೀಕ್ಷೆ ಮಾಡಿಕೊಳ್ಳಿ. ನೆತ್ತಿಯಿಂದ ಪ್ರಾರಂಭ ಮಾಡಿಕೊಂಡು ಕಾಲಿನ ಬೆಟ್ಟಿನವರೆಗೆ ಪರೀಕ್ಷೆ ಮಾಡ್ತಾ ಹೋದ್ರೆ ಅಶುಚಿ ಅಶುಚಿ ಅಶುಚಿ. ದೇಹವೆಲ್ಲ ಕೊಳೆ ಕೊಳೆ ಕೊಳೆ, ಮೈಲಿಗೆ ಮೈಲಿಗೆ ಮೈಲಿ. ನೀವು 100 ಸಲ ಗಂಗಾ ಸ್ನಾನ ಮಾಡಿ ಬಂದ್ರು ಬೆವರು ಬರುತ್ತಲ್ವೇ, ಅದೇ ಮೈಲಿ. ತನ್ನ ದೇಹದಲ್ಲಿರುವ ಬೆವರು, ಸಿಂಬಳ, ಕಫ, ರಕ್ತ, ಮೂಳೆ, ಮಾಂಸ, ಕೊಬ್ಬು, ಮಲ, ಮೂತ್ರ, ಇದು ಅಶುಚಿ. ಇವುಗಳನ್ನ ನೋಡ್ಕೋತಾ ಇದ್ದೆ ಸ್ವದೇಹ ಅಶುಚಿ ಗಂಧೇನ, ತನ್ನ ದೇಹದಲ್ಲಿರುವ ಅಶುಚಿಯಾದಂತಹ ವಾಸನೆಯಿಂದ ವಾಸನೆ ಬರ್ತಾ ಇದೆ, ಅಯ್ಯೋ ವಾಸನೆ ಬರ್ತಾ ಇದೆ ಅಂತ. ಸ್ವಾಮೀಜಿ, ನಿಂಬಾಯಿನಲ್ಲೇ ವಾಸನೆ ಬರ್ತಾ ಇದೆ. ನೀವು ವೇದಾಂತಿಗಳು, ನೀವು ಆಚಾರ್ಯರು, ಸದ್ಗುರುಗಳು ತಿಂತಾ ಇರ್ತೀರ, ಆದ್ರೆ ಬ್ರಷ್ ಹಾಕೊಳ್ಳೋದಿಲ್ಲ. ಬ್ರಷ್ ಹಾಕೊಂಡ್ಬಿಟ್ರೆ ಅಪವಿತ್ರ.
ಪೇಸ್ಟ್ ಹಾಕೋತಾರೆ. ನಿಮ್ಮ ಬಾಯಿನಿಂದ ವಾಸನೆ ಬರ್ತಾ ಇದೆ ಅಂತಾರೆ. ಯಾರು? ವೈದ್ಯರು, ಪಕ್ಕದವರು. ನನ್ನ ಬಾಯಿನಿಂದ ದುರ್ವಾಸನೆ ಬರ್ತಾ ಇದೆ ನೋಡಿ. ನಾವು ರಾತ್ರಿ ಏನೋ ತಿನ್ಬಿಟ್ವಿ, ಪಿಜ್ಜಾ ತಿಂದು ಕೇಕ್ ಮಲ್ಕೊಂಡ್ಬಿಟ್ವಿ. ಬೆಳಿಗ್ಗೆ ಇದ್ರೆ ದುರ್ನಾಥ. ಎಲ್ಲಿಂದ? ನನ್ನ ಶರೀರದಿಂದ. ಬಾಯಿ ತಡ್ಕೊಂಡು ರಕ್ತ ಬಂತು, ಅದರಿಂದ ದುರ್ನಾಥ. ಕೆರ್ಕೊಂಡು ಮಾಂಸ ತುಂಡಾಯ್ತು, ರಕ್ತ ಬರ್ತಾ ಇದೆ. ಬರೀ ಶರೀರವೆಲ್ಲ ಅಶುಚಿ. ಒಪ್ತೀರಾ? 85 kg ತೂಕವಿರುವಂತಹ ಶರೀರದಲ್ಲಿ ಒಂಚೂರು ಗಾಯ ಆದ್ರೆ ರಕ್ತ ನೋಡಕ್ಕಾಗಲ್ಲ ಅಂತೇವೆ. ಅದನ್ನ ಚರ್ಮದಿಂದ ಮುಚ್ಚಿಬಿಟ್ರೆ ಸುಂದರ ಮೂರ್ತಿ. ಎಂಥ ವಿವೇಕ! ಆದ್ದರಿಂದ ಸ್ವ ದೇಹ ಅಶುಚಿ ಗಂಧೇನ, ತನ್ನ ದೇಹದಲ್ಲಿರುವ ಅಶುದ್ಧವಾದ ಮಲಭೂತವಾದಂತಹ ವಸ್ತುಗಳ ಗಂಧದಿಂದ, ದುರ್ಗಂಧದಿಂದ ಯಾವ ಮನುಷ್ಯನು ನ ವಿರಜ್ಯತಿ, ವೈರಾಗ್ಯವನ್ನು ಹೊಂದುವುದಿಲ್ಲವ. ಶರೀರ ನಾನಲ್ಲ, ಈ ಶರೀರ ಹೊಲಸು ಶರೀರ. ಎಷ್ಟು ಸ್ನಾನ ಮಾಡಿದರು, ಎಷ್ಟು ಪೌಡರ್ ಹಾಕೊಂಡ್ರು, ಎಷ್ಟು ಶಾಂಪೂ ಹಾಕೊಂಡ್ರು, ಬೇಕಾದಷ್ಟು ಇದೆ ಅಂತ ನನಗೆ ಗೊತ್ತಿಲ್ಲ, ಬೇಕು ಆಗಿದೆ. ಅವೆಲ್ಲ ಹಳ್ಳಿ ಜನ. ನಾವು ಗುರುಕುಲ ಬೆಳೆದಂತ ವ್ಯಕ್ತಿ. ಬೇಕಾದಷ್ಟು ಶರೀರಕ್ಕೆ ಶಾಂಪೂ ಅಂತ ಒಂದು, ಪೌಡರ್ ಪಾನ್ಸ್ ಅಂತ ಪೌಡರ್ ಒಂದು, ಇನ್ಯಾವುದೋ ಒಂದು ಹೆಸರು ಹೇಳ್ಬೋದು, ಹೆಡ್ ಅಂಡ್ ಶೋಲ್ಡರ್ ಅಂತ ಒಂದು ಬರ್ತಿರುತ್ತೆ ಟಿವಿನಲ್ಲಿ. ಅವೆಲ್ಲ ಹಾಕೊಂಡ್ಬಿಟ್ರೆ ಮನ್ಮಥನಂತ ಕಾಣ್ತಾನೆ ಅಂತಾರೆ. ಸಂತೋಷ. ಮನ್ಮಥನಾದರೂ ಒಳಗಡೆ ಏನಿದೆ? ವಿಷಕುಂಭಂ ಪಯೋ ಮುಖಂ. ಒಳಗಡೆಯಲ್ಲಿ ಬರೀ ವಿಷ ವಿಷ ವಿಷ, ಹೊರಗಡೆಯಲ್ಲಿ ಆ ಕಂಠದ ಮೇಲೆ ಹಾಲು. ಅದೇ ತರಹ ಶರೀರ ಎಷ್ಟೇ ಸುಂದರವಾಗಿದ್ದರೂ ಒಳಗಡೆ ಏನಿದೆ? ಬರೀ ಅಶುಚಿಯಾದ ಪದಾರ್ಥಗಳೇ. ಇದನ್ನ ನೋಡಿಕೊಂಡು ಸ್ವ ದೇಹ ಅಶುಚಿ ಗಂಧೇನ, ತನ್ನ ದೇಹದಲ್ಲಿರುವ ಅಶುಚಿಯ ದುರ್ವಾಸನೆಯಿಂದ ಯಾವ ಮನುಷ್ಯನು ನ ವಿರಜ್ಯತಿ, ವಿರಕ್ತನಾಗುವುದಿಲ್ಲವೋ. ಈ ಶರೀರದ ಸಹವಾಸ ಸಾಕು, ಈ ಶರೀರ ನಾನಲ್ಲ, ಶರೀರವನ್ನ ಅಲಂಕಾರ ಮಾಡಿಕೊಂಡು ಪೋಷಿಸುವುದು ಸಾಕು ಎಂದು ಯಾವಾತನಿಗೆ ವೈರಾಗ್ಯ ಬರುವುದಿಲ್ಲವೋ ಅಂಥವನಿಗೆ ಕಿಮನ್ಯತ್ ಕಾರಣಂ ತಸ್ಯ ವೈರಾಗ್ಯೋಪದಿಶ್ಯತೆ. ಅಂಥವನಿಗೆ ವೈರಾಗ್ಯ ಬರುವುದಕ್ಕೆ ಇನ್ನೇನ್ ತಾನೇ ಕಾರಣವನ್ನು ಹೇಳೋಣ. ಇದಕ್ಕಿಂತ ಬೇಕಾ? ಮನುಷ್ಯನಿಗೆ ವೈರಾಗ್ಯ ಬರಬೇಕಾದರೆ ಅವನವನ ಶರೀರದಲ್ಲಿರುವ ಮಲ, ಮೂತ್ರ, ಕೀವು, ರಕ್ತ, ಪುರೀಶ ಇದನ್ನು ನೋಡ್ಕೋತಾ ಇದ್ದ ಸಾಕು. ಒಳಗಡೆ ಇದ್ರೆ ಅಮೃತ, ಹೊರಗಡೆ ಬಂದ್ಬಿಟ್ರೆ ಬಲ ಅಲ್ವೇ? ಆದ್ದರಿಂದ ಮನುಷ್ಯನಿಗೆ ವೈರಾಗ್ಯ ಬರಲಿ ಎನ್ನುವಂತಹ ದೃಷ್ಟಿಯಿಂದನೇ ಭಗವಂತನು ಈ ಶರೀರವನ್ನ ಈ ರೀತಿ ಪಂಚಭೂತಾತ್ಮಕವಾದ ಶರೀರ, ಸಪ್ತ ಧಾತುಗಳಿಂದ ಕೂಡಿರುವಂತಹ ಶರೀರ ಅಂತ ಹೇಳ್ತಾ ಇದ್ರು. ಪ್ರಕಟ ಶ್ಲೋಕ ನೋಡಿ. ವರ್ಚಸ್ಕಂ ತ್ವನ್ನ ಕಾರ್ಯತ್ವಾತ್ ಯಥಾ ನಾತ್ಮೇತಿ ಗಮ್ಯತೆ ತದ್ಭಾಗಃ ಸೇಂದ್ರಿಯೋ ದೇಹಃ ತದ್ವಚ್ಚಿಮಿತಿ ನೇಕ್ಷ್ಯತಿ. ಈ ಒಂದು ವಾಕ್ಯಕ್ಕೆ, ಶ್ಲೋಕಕ್ಕೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಕ್ಲೇಶಾಪಹಾರಿಣಿ ವ್ಯಾಖ್ಯಾನದಲ್ಲಿ ವಿವರಿಸುತ್ತೆ ನೋಡಿ. ದೇಹ ಅನಾತ್ಮ ಅನ್ನ ಕಾರ್ಯತ್ವಾತ್ ಕ್ಲೇಶಾಪಹಾರಿಣಿ. ಇದಾನೀಂ ತ್ವಂ ಪದಾರ್ಥ ಶೋಧನಂ ಆರಭಮಾಣಃ ಭಗವಾನ್ ಸ್ವರೇಶ್ವರ ಸ್ಥೂಲ ದೇಹೇ ತಾವತ್ ಆತ್ಮಮತಿಂ ನಿರಾಸಯಿತು ಮಾಹ. ಈಗ ತ್ವಂ ಪದಾರ್ಥ ವಿವೇಕವನ್ನು ಪ್ರಾರಂಭ ಮಾಡಿದ್ದಾರೆ. ತತು ತ್ವಂ ಅಸಿ. ತ್ವಂ ಅಂದ್ರೆ ನೀನು, ನೀನು ಎಂದ್ರ ಮನುಷ್ಯ, ಮನುಷ್ಯ ಎಂದರೆ ಶರೀರ. ತ್ವಂ ಪದಾರ್ಥವನ್ನ ವಿವೇಚನ ಮಾಡುವುದಕ್ಕಾಗಿ ಪ್ರಾರಂಭ ಮಾಡುತ್ತಾ ಸ್ಥೂಲವಾದ ದೇಹದಲ್ಲಿ ಅನಾತ್ಮ ಬುದ್ಧಿಯನ್ನ ತೋರಿಸ್ತಾ ಇದ್ದಾರೆ. ಆತ್ಮ ಬುದ್ಧಿಯನ್ನ ನಿರಾಸ ಮಾಡುವುದಕ್ಕಾಗಿ ಶುರು ಮಾಡ್ತಾ ಇದ್ದಾರೆ. ಯಥಾ ವರ್ಚಸ್ಕಂ ಪುರೀಶಂ
ಅನ್ನ ಕಾರ್ಯತ್ವಾತ್ ನಾತ್ಮ ಅನ್ನವದೇವ ಇತಿ ಗಮ್ಯತೆ ನಿಶ್ಚೀಯತೆ. ಅನ್ನವು ಅನಾತ್ಮವಾಗಿತ್ತು, ಚಪಾತಿ ಅನಾತ್ಮವಾಗಿತ್ತು, ಉಪ್ಪಿಟ್ಟು ಅನಾತ್ಮವಾಗಿತ್ತು. ಅನಾತ್ಮವಾದ ಉಪ್ಪಿಟ್ಟಿನಿಂದ ಅನಾತ್ಮವಾದ ಅನ್ನದಿಂದ ಹುಟ್ಟಿರುವಂತಹ ಶರೀರವು ಅನಾತ್ಮವಾಗಿದೆ. ಪ್ರಾರಂಭದಲ್ಲಿ ವರ್ಚಸ್ಕವೋ ಪುರೀಶವೋ ಅನಾತ್ಮವಾಗಿದೆ, ನಾನಲ್ಲ ಎನ್ನುವಂತಹದ್ದು ಎಲ್ಲರಿಗೂ ಗೊತ್ತಿದೆ. ತದ್ಭಾಗ ಅನ್ನ ಕಾರ್ಯಾಂಶ, ಅನ್ನದ ಕಾರ್ಯವೇ ಶರೀರ. ಸೇಂದ್ರಿಯ ದೇಹೋಪಿ ತದ್ವತ್ತು ಇದು ಕಿಮಿತಿ ರೇಕ್ಷತೆ. ಶರೀರವೂ ಕೂಡ ಅನ್ನದ ಕಾರ್ಯವಾದ್ದರಿಂದ ಅನಾತ್ಮವಾಗಿದೆ ಅಂತ ಯಾಕೆ ತಿಳಿದುಕೊಳ್ಳಬಾರದು? ಕಿಂಕಾರಣಂ ತತ್ ಯಥೈವ ಸೋಪಿ ಅನಾತ್ಮ ನಾಧಿಗಮ್ಯತೆ ನಾನಾತ್ಮೇತೆ. ಶರೀರವೂ ಕೂಡ ಆತ್ಮನಲ್ಲ, ಅನಾತ್ಮವಾಗಿದೆ ಎನ್ನುವುದನ್ನ ಜನಗಳು ಯಾಕೆ ತಿಳ್ಕೊಳ್ತಾ ಇಲ್ಲ ಅಂತ. ಸೇಂದ್ರಿಯ ದೇಹ ಅನಾತ್ಮೈವ ಅನಾತ್ಮಭೂತ ಅನ್ನ ಕಾರ್ಯತ್ವಾತ್ ಪುರೀಶಾದಿವತ್ ಇತಿ ಅಧ್ಯವಸಾತವ್ಯಮಿತ್ಯಭಿಪ್ರಾಯ. ಪುರೀಶದಂತೆ ಅನ್ನದ ಕಾರ್ಯವಾಗಿರುವುದರಿಂದ ಸುಂದರವಾದ ಶರೀರವು ನಾನಲ್ಲ, ಅನಾತ್ಮವೆಂದು ತಿಳ್ಕೊಳ್ಬೇಕು. ಕರ್ಣಾನಾಂ ಭೌತಿಕತ್ವೇ ಶ್ರುತಿ ಉದಾಹೃತ ಪ್ರಾಕ್ ತಥಾ ದೇಹೋಪಿ ಭೌತಿಕ ಏವ ಸನ್ ಅನ್ನ ಕಾರ್ಯ ಮುಂಚೆ. ಈ ಶರೀರವು ಪಂಚಭೂತಗಳ ಕಾರ್ಯ, ಪಂಚಭೂತಗಳ ಕಾರ್ಯ ಅನ್ನ. ಆದ್ದರಿಂದ ಅನ್ನದ ಕಾರ್ಯವಾಗಿದೆ ಅಂತ ತಿಳ್ಕೊಳ್ಬೇಕು ಅಂದ್ರು. ಪೂಜ್ಯರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಈ ಕ್ಲೇಶಾಪಹಾರಿಣಿ ವ್ಯಾಖ್ಯಾನವನ್ನ ಬರೆದಾಗ ಅವರಿಗೆ ಎಷ್ಟು ವಯಸ್ಸು ಊಹೆ ಮಾಡಿ? 60 ಅಲ್ಲ, 65 ಅಲ್ಲ, 70 ಅಲ್ಲ, 75 60 ಮರಳು ಅಂತ. 75 ಅಲ್ಲ, 80 ಅಲ್ಲ, 82 ಅಲ್ಲ, 85 ಅಲ್ಲ, ಹೋಗ್ಕೊಳ್ಳಿ. 86 ಅಲ್ಲ, 87 ಅಲ್ಲ, 88. 68ನೇ ಇಸವಿ 1968 ಫಸ್ಟ್ ಇಂಪ್ರೆಷನ್. 68ನೇ ಇಸವಿ ಅಂತಂದ್ರೆ +20. 88ನೇ ವಯಸ್ಸಿನ ಯುವಕರು, ವೃದ್ಧರಲ್ಲ, ಬರೆದಿರುವಂತ ಅದ್ಭುತವಾದ ವ್ಯಾಖ್ಯಾನ ಕ್ಲೇಶಾಪಹರಣಿ ವ್ಯಾಖ್ಯಾನ ತುಂಬಾ ಚೆನ್ನಾಗಿದೆ. ಇಂಥ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಮ್ಮ ಕಾಲದಲ್ಲಿ 20ನೇ ಶತಮಾನದಲ್ಲಿ ವಿರಾಜಮಾನರಾಗಿದ್ದ ಜ್ವಲಂತ ಜೀವಂತ ಉದಾಹರಣೆ ಬ್ರಹ್ಮಜ್ಞಾನಿಗಳಿಗೆ. ಅಂಥ ಪರಮ ಪೂಜ್ಯ ಸದ್ಗುರು ವರೇಣ್ಯರ ಪಾದ ಪದ್ಮಗಳಲ್ಲಿ ಈ ಪ್ರವಚನವನ್ನ ಸಮರ್ಪಿಸುತ್ತಾ, ವರ್ಚಸ್ಕಂ ತ್ವನ್ನ ಕಾರ್ಯತ್ವಾತ್ ಯಥಾನಾತ್ಮೇತಿ ಗಮ್ಯತೆ ತದ್ಭಾಗಸ್ಯೇಂದ್ರಿಯೋ ದೇಹ ತದ್ವತ್ಕಿಮಿತಿ ನೇಕ್ಷ್ಯತಿ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಕೆಡದಿರಿ ಬರಿದೆ ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯಃ ಶೃಣ್ವಂತೋಪಿ ಬಹವೋಯಂ ನ ವಿದ್ಯುಃ ಆಶ್ಚರ್ಯೋ ವಕ್ತಾ ಕುಶಲೋಸ್ಯ ಲಬ್ಧಾ ಆಶ್ಚರ್ಯೋ ಜ್ಞಾತಾ ಕುಶಲಾನುಶಿಷ್ಟಃ ಎಂಬುದು ಕಠೋಪನಿಷತ್ತಿನಲ್ಲಿ ಮೃತ್ಯುದೇವತೆ ಬಾಲಕ ನಚಿಕೇತನಿಗೆ ಮಾಡಿದ ಉಪದೇಶ. ಭಗವಂತನು ಎಲ್ಲ ಅಂಗಾಂಗಗಳಿಗೂ ಶಕ್ತಿ ಕೊಟ್ಟು ಈ ಭೂಮಿಗೆ ಕಳುಹಿಸಿರುವುದು ಒಳ್ಳೆಯದನ್ನೇ ಕೇಳಲಿ, ಒಳ್ಳೆಯದನ್ನೇ ನೋಡಲಿ, ಒಳ್ಳೆಯದನ್ನು ಆಲೋಚಿಸಲಿ, ತನ್ನನ್ನು ತಾನು ತಿಳಿಯಲಿ ಎಂದು. ವೇದಾಂತ ಶ್ರವಣದಿಂದಲೇ ಅಜ್ಞಾನ ತೊಲಗಬೇಕು. ಸದ್ಗುರು ದೊರಕುವುದೇ ಕಷ್ಟ. ದೊರಕಿದರೂ ಅಂತಃಕರಣ ಶುದ್ಧಿ ಇರದೆ ಅರ್ಥವಾಗುವುದು ಕಷ್ಟ. ಆದರೆ
ಯಾರು ಶ್ರವಣ ಮಾಡಿಸುತ್ತಾರೆಯೋ, ಶ್ರವಣ ಮಾಡುತ್ತಾರೆಯೋ, ಅನನ್ಯವಾಗಿ ಅನುಭವದಲ್ಲಿ ತಿಳಿಯುತ್ತಾರೆಯೋ ಅವರೇ ಕುಶಲಿಗಳು. ಆದ್ದರಿಂದ ಶ್ರವಣ ಮನನ ನಿಧಿಧ್ಯಾಸನಗಳೇ ಆತ್ಮಜ್ಞಾನಕ್ಕೆ ನೇರ ಸಾಧನ. ಕೆಡದಿರಿ ಬರಿದೆ. ಕೆಡದಿರಿ ಬರಿದೆ ಜಡಮತಿಗಳಿರ, ಪಡದಿರಿ ಕಷ್ಟವಿಂತಡಿಗಡಿಗೆ, ಪಡದಿರಿ ಕಷ್ಟವಿಂತಡಿಗಡಿಗೆ. ಕೆಡದಿರಿ ಬರಿದೆ ಜಡಮತಿಗಳಿರ, ಪಡದಿರಿ ಕಷ್ಟವಿಂತಡಿಗಡಿಗೆ, ಪಡದಿರಿ ಕಷ್ಟವಿಂತಡಿಗಡಿಗೆ. ದೇಹವೇ ನೀವೆಂದೋಹಿಸಿ ಸುಮ್ಮನೆ ಹಾಹೆಗಳಂದದಿ ಕುಣಿಯುತ್ತಿಹ. ದೇಹವೇ ನೀವೆಂದೋಹಿಸಿ ಸುಮ್ಮನೆ ಹಾಹೆಗಳಂದದಿ ಕುಣಿಯುತ್ತಿಹ. ಮೋಹವ ನೀಗುವ ಸೋಹಂ ಜ್ಞಾನವ ತರುವ ವಿಚಾರಕ್ಕೆ ಮನಗೊಡದೆ. ಮೋಹವ ನೀಗುವ ಸೋಹಂ ಜ್ಞಾನವ ತರುವ ವಿಚಾರಕ್ಕೆ ಮನಗೊಡದೆ, ತರುವ ವಿಚಾರಕ್ಕೆ ಮನಗೊಡದೆ. ಕೆಡದಿರಿ ಬರಿದೆ ಜಡಮತಿಗಳಿರ, ಪಡದಿರಿ ಕಷ್ಟವಿಂತಡಿಗಳಿಗೆ, ಪಡದಿರಿ ಕಷ್ಟವಿಂತಡಿಗಳಿಗೆ. ಜಗವಿದು ಕನಸಿನ ಬಗೆಯೇನದಿಲ್ಲಿಯ, ಸೊಗವನೆ ನೆಚ್ಚುತ ಬಿಗುವಡೆವ. ಜಗವಿದು ಕನಸಿನ ಬಗೆಯೇನದಿಲ್ಲಿಯ, ಸೊಗವನೆ ನೆಚ್ಚುತ ಬಿಗುವಡೆವ. ಮುಗುಧತೆ ಎಡಗುವ ಸೊಗಸಿನ ಸುರೆಯ, ಮಿಗಿಲಿಹ ಬೋಧವ ಬರಗೊಡದೆ. ಮುಗುಧತೆ ಎಡಗುವ ಸೊಗಸಿನ ಸುರೆಯ, ಮುಗಿಲಿಹ ಬೋಧವ ಬರಗೊಡದೆ. ಮಿಗಿಲಿಹ ಬೋಧವ ಬರಗೊಡದೆ. ಕೆಡದಿರಿ ಬರಿದೆ ಜಡಮತಿಗಳಿರ, ಪಡದಿರಿ ಕಷ್ಟವಿಂತಡಿಗಡಿಗೆ, ಪಡದಿರಿ ಕಷ್ಟವಿಂತಡಿಗಡಿಗೆ. ಮೂರು ಗುಣಗಳ ತೋರುವ ಮಾಯಾ ಸಂಸಾರದ ಬಲೆಯೋಳು ಬೀಳಿಸುವ. ಮೂರು ಗುಣಗಳ ತೋರುವ ಮಾಯಾ ಸಂಸಾರದ ಬಲೆಯೋಳು ಬೀಳಿಸುವ. ಕಾರಣ ವಿದ್ಯೆಯ ಮೀರಿದ ಶಂಕರ, ಚಾರು ಚರಣದೆಡೆ ಪೊಡೆ ಮಾಡದೆ. ಕಾರಣ ವಿದ್ಯೆಯ ಮೀರಿದ ಶಂಕರ, ಚಾರು ಚರಣದೆಡೆ ಪೊಡೆ ಮಾಡದೆ. ಚಾರು ಚರಣದೆಡೆ ಪೊಡೆ ಮಾಡದೆ. ಕೆಡದಿರಿ ಬರಿದೆ ಜಡಮತಿಗಳಿರ, ಪಡದಿರಿ ಕಷ್ಟವಿಂತಡಿಗಳಿಗೆ, ಪಡದಿರಿ ಕಷ್ಟವಿಂತಡಿಗಳಿಗೆ.